ನಮಸ್ಕಾರ. ಆರ್ಫೆ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಶೀಘ್ರದಲ್ಲೇ ಪ್ರಾರಂಭವಾಗ್ತಾ ಇದೆ. ಸರ್ಕಾರ ಒಂದು ಕ್ಲೂ ಕೊಟ್ಟಿದೆ. ಓಕೆ, ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದ್ದೆ, 2 ವಿಡಿಯೋದಲ್ಲಿ ಈ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮಾಡುವುದಿಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನೊಂದು, ಈ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಬೇಕಾಗಿತ್ತು ಅಂದರೆ ಜನವರಿ 13ರ ನಂತರದಲ್ಲೇ ಮಾಡ್ತಾರೆ ಅಂತ ಹೇಳಿದೆ. ಈಗ ಪ್ರೆಸೆಂಟ್ಲಿ ಜನವರಿ 13ರ ನಂತರನೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂಥ ಚಾನ್ಸಸ್ ಇದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅತಿಥಿ ಉಪನ್ಯಾಸಕರ ನೇಮಕಾತಿ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ನೋಡ್ತಾ ಬರೋದಾಯಿತು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಸುತ್ತೋಲೆ 30/12/2024ಕ್ಕೆ 2024-25ನೇ ಸಾಲಿನ ಹೆಚ್ಚುವರಿ ಬೋಧನಾ ಕಾರ್ಯಕ್ಕೆ ಅತಿಥಿ ಉಪನ್ಯಾಸಕರನ್ನು ಬಳಸಿಕೊಳ್ಳುವ ಕುರಿತು ಅಂತೇಳಿ ಒಂದು ಲೆಟರ್ ಬಂದರೆ, ಈ ಲೆಟ್ರಲ್ಲಿ ಅವರೆಲ್ಲ ಹೇಳ್ತಾ ಬರ್ತಾರೆ, ನಾವು ಸರ್ಕಾರಿ ಸಂಸ್ಕೃತ ಚಿತ್ರಕಲಾ ಶಾಲೆಗಳು ಒಳಗೊಳ್ಳುತ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಕಾರ್ಯಭಾರಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ, ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಮಾಡಿಕೊಂಡು ಅವ್ರನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ, ನಾವೆಲ್ಲ ಕೌನ್ಸಿಲಿಂಗ್ ಮಾಡಿ ಸ್ಥಳ ನಿಯುಕ್ತಿ ಮಾಡಲಾಯಿತು. ಪ್ರೆಸೆಂಟ್ಲಿ ಈಗೇನಾಗಿದೆ, ಅವರೆಲ್ಲ EMIS ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ 1, 3, 5 ಸೆಮಿಸ್ಟರ್ ಏನು ಆಡ್ ಸೆಮಿಸ್ಟರ್ ಮುಗಿದಿದೆ. ಈಗ ಇವನ್ ಸೆಮಿಸ್ಟರ್ ಸ್ಟಾರ್ಟ್ ಆಗುವಂಥ ಚಾನ್ಸ್ ಇದೆ. ಈಗ ಇವನ್ ಸೆಮಿಸ್ಟರ್ಗೆ ಎಷ್ಟು ಕಾರ್ಯಭಾರ ಬೇಕು ಅನ್ನೋದನ್ನು 4/1/2025 ಸಂಜೆ 5ರೊಳಗಾಗಿ ಎಲ್ಲ ಪ್ರಾಂಶುಪಾಲರು ಏನು ಮಾಡಬೇಕಾಗುತ್ತೆ, ಇವನ್ ಸೆಮಿಗೆ ಎಷ್ಟು ಅತಿಥಿ ಉಪನ್ಯಾಸಕರು ಬೇಕು ಅನ್ನೋದನ್ನು ಅವರು EMIS ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋಬೇಕು ಅನ್ನೋಂಥ ಮಾಹಿತಿ ಗೊತ್ತಾಗುತ್ತೆ. ಇದು 4ನೇ ತಾರೀಕು ಶನಿವಾರ ಇರೋದ್ರಿಂದ 5 ಸಂಡೇ 6ನೇ ತಾರೀಕು ಅಥವಾ 7ನೇ ತಾರೀಕಿಗೆ ಇದು ಸರ್ಕಾರಕ್ಕೆ ಡಿಟೇಲ್ ಆಗಿ ಮಾಹಿತಿ ಸಿಗುತ್ತೆ. ತದನಂತರ ಮೋಸ್ಟ್ಲಿ ಜನವರಿ 10ನೇ ತಾರೀಕಿಗೆ ಏನು ಮಾಡ್ಬೋದು, ನೋಟಿಫಿಕೇಷನ್ನ ಕೊಡ್ಬೋದು ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗೆ. ಅದೆಷ್ಟು ಹುದ್ದೆ ಖಾಲಿ ಇದಾವೆ ಅನ್ನೋದನ್ನು ಮೋಸ್ಟ್ಲಿ 7ನೇ ತಾರೀಕಿಗೆ ಗೊತ್ತಾಗುವಂಥ ಚಾನ್ಸ್ ಇದೆ. ಅವುಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರೆ, ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸ್ತಾರೆ. ಆಲ್ಮೋಸ್ಟ್ ಆಗಿ ಈ ವರ್ಷ ಭಾಳಷ್ಟು ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಆಗ್ತಿದ್ದಂಗಿಲ್ಲ. ಯಾಕಂದರೆ 5,000 ಆಲ್ರೆಡಿ ಆಗಿದ್ದಾರೆ ಮತ್ತು ಈಗ 2,000 ಹೋಗಿದ್ದಾರೆ. ಮೋಸ್ಟ್ 3,000 ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಜನವರಿ 13ರ ನಂತರ ಪ್ರಾರಂಭವಾಗಿ ಜನವರಿ 25ರೊಳಗಾಗಿ ಮುಗಿಯುವಂಥ ಚಾನ್ಸಸ್ ಇದೆ. ಹೀಗಾಗಿ ಅಭ್ಯರ್ಥಿಗಳು ಯಾರಿದ್ದೀರಿ ಅವರು ನಮ್ಮ ಗ್ರೂಪನ್ನು ಏನು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಅದನ್ನಾದರೂ ಜಾಯ್ನ್ ಆಗಿ, ಅಥವಾ ನೀವು ಆ DCA ವೆಬ್ಸೈಟನ್ನು ಪದೇ ಭೇಟಿ ಕೊಟ್ಟು ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.